ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಡಿಸೈನ್, ಹೊಸ ಡಿಸೈನ ನಾನಿಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನೀವು ನೀಡಲ್ ಬಂದು 10 ಅಥವಾ 11 ನೀಡಲ್ನ ನೀವು ಇಲ್ಲಿ ತಗೊಳ್ಳಿ. ರೆಗ್ಯುಲರಾಗಿ ಆ ನೀಡಲನ್ನ ಯೂಸ್ ಮಾಡ್ಕೊಬೇಕು. ನೋಡಿ, ನಾನು ಥ್ರೆಡ್ ಬಂದು ಆರೆಳೆ ಥ್ರೆಡ್ನ ತೊಗೊಂಡಿದ್ದೀನಿ. ಸ್ವಲ್ಪ ಡಾರ್ಕ್ ಗ್ರೇ ಕಲರ್ನ ಥ್ರೆಡ್ನ ತೊಗೊಂಡಿದ್ದೀನಿ. ಮೊದಲಿಗೆ ಬಟ್ಟೆಗೆ ಸೇರಿಸಿ ಈ ರೀತಿ ಸಿಂಗಲ್ ನಾಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರ್ಬೋದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ರೀತಿ ಸಿಂಗಲ್ ನಾಟ್ನ 1 ಟೈಮ್ ಆರ್ 2 ಟೈಮ್ ಸಿಂಗಲ್ ನಾಟ್ ಮಾಡ್ಕೊಳ್ಳಿ. 1 ಟೈಮ್ ಮಾಡಿಕೊಂಡ್ರೂ ಸಾಕು. ನೋಡಿ, ಈ ರೀತಿ ಸಿಂಗಲ್ ನಾಟ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, 4 ಚೈನ್ ತಗೊಳ್ಳಿ. 4 ಚೈನ್ ತಗೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನೀವು ಲಾಕ್ನ ಮಾಡ್ಕೋಬೇಕು. ನೋಡಿ, ಬಟ್ಟೆಗೆ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ತುಂಬ ಎಳೆದು ಲಾಕ್ನ ಮಾಡ್ಕೋಬೇಡಿ, ಫ್ರೀಯಾಗಿ ಲಾಕ್ನ ಮಾಡ್ಕೋಬೇಕು. ಮತ್ತು 4 ಚೈನ್ನ ತಗೊಳ್ಳಿ. ಮತ್ತು ಬಟ್ಟೆಗೆ ಸೇರಿಸಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸಿಂಗಲ್ ನಾಟ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಲ್ಲಿಗೆ ಬರುತ್ತೆ ನೀಟಾಗಿ ನೋಡಿಕೊಂಡು ಸಿಂಗಲ್ ನಾಟ್ ಮಾಡ್ಕೊಳ್ಳಿ. ಮತ್ತು 4 ಚೈನ್ ಬೇಸು. ಇದು ಎರಡೇ ಸ್ಟೆಪ್ಪಲ್ಲಿ ನಾವು ಮಾಡ್ಕೊಬೋದು ಡಿಸೈನ್. ಫ್ರೆಂಡ್ಸ್, ನಾನು ಆ ಥರ ತೋರಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಎರಡೇ ಸ್ಟೆಪ್ಪಲ್ಲಿ ಒಂದು ಒಳ್ಳೆ ಡಿಸೈನು, ಹೊಸ ಡಿಸೈನ್ನ ನಾನಿಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ರೀತಿ 4 ಚೈನ್ನ ಫಸ್ಟ್ ಬೇಸಲ್ಲಿ 4 ಚೈನ್ ಲಾಕು, 4 ಚೈನ್ ಲಾಕ್, ಇದೇ ರೀತಿ ಫುಲ್ಲು ಕಂಟಿನ್ಯೂ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಡಿಸೈನ್ನ 4 ಚೈನ್ ಹಾಕಿ ಸಿಂಗಲ್ ಲಾಕ್ನ ಬಟ್ಟೆಗೆ ಸೇರಿಸಿ ಮಾಡ್ಕೋಬೇಕು. ನೀವೇನು 4 ಚೈನ್ ತೊಗೊತೀರೋ ಆ 4 ಚೈನ್ ಎಲ್ಲ ಒಂದೇ ಬಿಡ್ತಲ್ಲಿ ಇರೋ ರೀತಿ ನೋಡಿಕೊಂಡು ನೀವು ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫಸ್ಟ್ ಬೇಸ್ನ ನೀವು ಇಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಫಸ್ಟ್ ಸ್ಟೆಪ್ಪು 4 ಚೈನು ಲಾಕು, 4 ಚೈನು ಲಾಕು, ಈ ರೀತಿ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ ಫಸ್ಟ್ ಸ್ಟೆಪ್. ನೋಡಿ ಫ್ರೆಂಡ್ಸ್, ಸೆಕೆಂಡ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ನಾವೆರಡು ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ ಅದ್ರ ಮಧ್ಯೆ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡಿ ನೋಡಿ, 4 ಚೈನ್ ಗ್ಯಾಪಿಗೆ 4 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ನ ಮಾಡ್ಕೊಳ್ಳಿ. ಇದು ಕುಚ್ಚಿಗೆ ಫ್ರೆಂಡ್ಸ್. ಇಲ್ಲಿ ಫಸ್ಟ್ ಏನು 4 ಚೈನ್ ತಗೊಂಡಿದ್ದೀನೋ ಅದು ಕುಚ್ಚಿಗೆ. ಲಾಕ್ನ ಮಾಡಿಕೊಂಡು ನಂತರ ನೀವು 2 ಚೈನ್ ಆದರೂ ತೊಗೊಳ್ಳಿ, ಅಥವಾ ಒಂದೇ ಸರಿ 4 ಚೈನ್ ಆದರೂ ತೊಗೊಳ್ಳಿ. 2 ಚೈನ್ 2 ಸಲ ಲಾಕ್ ಮಾಡಿದ್ರು ಓಕೆನೆ, ಅಥವಾ 4 ಚೈನ್ ಮಾಡಿಕೊಂಡು ನೆಕ್ಸ್ಟ್ 4 ಚೈನ್ ಸಿಂಗಲ್ ಕ್ರೋಶೆ ಗ್ಯಾಪ್ಗೆ ಲಾಕ್ ಮಾಡಿಕೊಂಡ್ರು ಓಕೆನೆ. ಎರಡೂ ಒಂದೇ ರೀತಿ ನೋಡಿ, ಈ ರೀತಿ ಮಾಡ್ಕೋಬೇಕು. 4 ಚೈನ್ಗೆ 4 ಚೈನ್ನ ಲಾಕ್ ಮಾಡಿಕೊಂಡು ಇಲ್ಲಿಂದ ಫ್ರೆಂಡ್ಸ್ ನೋಡಿ 1 2 ಚೈನ್ಸ್ನ ತಗೊಳ್ಳಿ. 2 ಚೈನ್ಸ್ ತಗೊಂಡು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೀವು ನೋಡಿ ಸಿಂಗಲ್ ಕ್ರೋಶೆ ಮಾಡಿದ್ದೀರಲ್ಲ ಫ್ರೆಂಡ್ಸ್, ಈ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೋಬೇಕು. ನೋಡಿ, ಈ ರೀತಿ ಥ್ರೆಡ್ನ ತಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿ ಒಂದು ಕಂಬನ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, 1 ಚೈನ್ ಹಾಕ್ಕೊಳ್ಳಿ. ಫಸ್ಟು 1 ಚೈನ್ ಹಾಕಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಮತ್ತು 1 ಚೈನ್, 1 ಚೈನು, 1 ಬೀಡು, 1 ಚೈನ್ ಈ ರೀತಿ ಮಾಡಿಕೊಂಡು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು. ಥ್ರೆಡ್ನ ಸುತ್ತಕೊಂಡು ನೋಡಿ ಫ್ರೆಂಡ್ಸ್, ಇಲ್ಲಿ ಚೈನು ಮತ್ತು ಕಂಬನ ಮಾಡ್ಕೊಂಡಿದ್ದೀವಲ್ಲ, ಇವಾಗ ನೋಡಿ ಚೈನು ಮತ್ತು ಕಂಬನ ಮಾಡ್ಕೊಂಡಿದ್ದೀವಲ್ಲ, ಈ 2ರ ಮಧ್ಯೆ ಗ್ಯಾಪ್ ಇರುತ್ತೆ. ನೋಡಿ, 2ರ ಮಧ್ಯೆ ಇಲ್ಲಿ ಗ್ಯಾಪ್ ಇರುತ್ತೆ, ನೋಡ್ಕೊಂಡು ನೀಡಲ್ನ ಹಾಕ್ಬೇಕು. ಇಲ್ಲಿ ಸ್ವಲ್ಪ ನೋಡಿ ಈ ರೀತಿ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ 2ರಲ್ಲಿ 1 2ರಲ್ಲಿ 1 ಈ ರೀತಿ ಮಾಡ್ಕೋಬೇಕು. ಮತ್ತು ನೀಡ್ಲ ಮೇಲೆ ಥ್ರೆಡ್ನ ಸುತ್ತಕೊಂಡು
ಮತ್ತು ನೋಡಿ ಎರಡರಲ್ಲಿ ಒಂದು, ಮತ್ತೆರಡರಲ್ಲಿ ಒಂದು, ಮತ್ತು ನೀಡ್ಲು ಮೇಲೆ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪ್ ಕಂಬ ಮತ್ತು ಟೂ ಚೈನ್ ಗ್ಯಾಪ್ ಇರುತ್ತಲ್ಲ, ಸೇಮ್ ಗ್ಯಾಪಲ್ಲೇ ಥ್ರೆಡ್ನ ಹಾಕಿ ನೀಡಲನ್ನ ತಗೊಂಡು ಡಬಲ್ ಕ್ರೋಶೆ ಕಂಬ 4 ಸಾರಿ ಮಾಡ್ಕೊಳ್ಳಿ. 4 to 5 ಟೈಮ್ಸ್ ಮಾಡ್ಕೊಬೋದು. ಮಾಡಿಕೊಂಡು ನೋಡಿ ಈ ರೀತಿ ಬರುತ್ತೆ. ಮತ್ತೊಂದು ಸಲ ಮಾಡ್ಕೊಳ್ಳೋಣ, 5 ಟೈಮ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡಿಕೊಂಡು ಫ್ರೆಂಡ್ಸ್ ನೋಡಿ, ಇಲ್ಲಿಂದ 1 ಚೈನ್, ಒಂದು ಬೀಡನ್ನ ತಗೊಂಡು ಲಾಕ್ ಮಾಡಿ ಮತ್ತೆ ಒಂದು ಚೈನ್ ಹಾಕ್ಕೊಂಡು ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ. ಇವಾಗ ನಾವೇನು ಇಲ್ಲಿ ಕಂಬಗಳನ್ನ ಫಿಲ್ ಮಾಡ್ಕೊಂಡಿದ್ದೀವೋ ಲಾಸ್ಟ್ ಒನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಎರಡರಲ್ಲಿ ಒಂದು ಈ ರೀತಿ ಕಂಬನ ಮಾಡ್ಕೋಬೇಕು. ಮತ್ತು ಅದೇ ರೀತಿ ನೀಡ್ಲ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಎರಡರಲ್ಲಿ ಒಂದು ಈ ರೀತಿ ಕಂಬಗಳನ್ನ ಮಾಡ್ಕೊಬೇಕು. ಗ್ಯಾಪ್ ನೀಟಾಗಿ ಕಾಣಿಸುತ್ತೆ ನಿಮಗೆ. ಫಸ್ಟ್ ಒನ್ ಮಾಡುವಾಗ ಪೆಟಲ್ ರೀತಿ ಮಾಡ್ಕೊತೀವಲ್ಲ, ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. ಸೆಕೆಂಡ್ ಒನ್ನಿಂದ ಆರಾಮಾಗಿ ನೀವು ಇಲ್ಲಿ ಮಾಡ್ಕೊಬೋದು ಫ್ರೆಂಡ್ಸ್. ನೋಡಿ ಈ ರೀತಿ ಇದೊಂದು ಒಳ್ಳೆ ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿ ಎರಡರಲ್ಲಿ ಒಂದು ನೋಡಿ ಫ್ರೆಂಡ್ಸ್, 5 ಟೈಮ್ಸ್ ಮಾಡ್ಕೋಬೇಕು ನಾವಿಲ್ಲಿ. ಇದು ಸ್ವಲ್ಪ ಥ್ರೆಡ್ಡು ಸ್ವಲ್ಪ ಸಣ್ಣ ಜಾಸ್ತಿ ಫ್ರೆಂಡ್ಸ್, ಇದು ತುಂಬ ತಿಕ್ಕಾಗಿಲ್ಲ, ಅದರಿಂದ ಇದು ಪುಟ್ಟದಾಗಿ ನಿಮ್ಗೆ ಕಾಣಿಸುತ್ತೆ. ಸ್ವಲ್ಪ ತಿಕ್ನೆಸ್ ಇರೋ ಥ್ರೆಡ್ನ ತಗೊಂಡ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ನಿಮಗೆ ಕಾಣಿಸುತ್ತೆ. ನೋಡಿ ಈ ರೀತಿ ಬರುತ್ತೆ. ಮತ್ತು ನೀಡ್ಲು ಮೇಲೆ 1 ಚೈನ್ ಹಾಕ್ಕೊಳ್ಳಿ, ಕಂಬದ ಮೇಲೆ 1 ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕ್ಕೊಂಡು ಥ್ರೆಡ್ನ ಮೇಲೆ ಮಾಡಿ ಮತ್ತೆ ಒಂದು ಬೀಡನ್ನ ತಗೋಬೇಕು. ನೋಡಿ ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡನ್ನ ಹಾಕ್ಕೊಂಡು ಮತ್ತೆ ಒಂದು ಚೈನ್ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಪ್ರೀವಿಯಸ್ ನೋಡಿ ಇಲ್ಲಿ ಕಂಬಗಳನ್ನ ಮಾಡ್ಕೊಂಡಿದ್ದೀವಲ್ಲ, ಫಸ್ಟ್ ನೋಡಿ ಲಾಸ್ಟ್ ಒಂದು ಕಂಬದ ಗ್ಯಾಪ್ ನೋಡಿ, ಲಾಸ್ಟ್ ಒಂದು ಕಂಬದ ಗ್ಯಾಪ್ ಇದೆಯಲ್ಲ, ಅಲ್ಲಿ ನೀಡಲ್ನ ಹಾಕಿ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಈ ರೀತಿ ಮಾಡ್ಕೋಬೇಕು. ಇದೇ ಗ್ಯಾಪಲ್ಲಿ 5 ಟೈಮ್ಸ್ ಡಬಲ್ ಕ್ರೋಶೆ ಕಂಬನ ನಾವಿಲ್ಲಿ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ 5 ಟೈಮ್ಸ್ ಮಾಡ್ಕೊಳ್ಳಿ. ಥ್ರೆಡ್ ಸ್ವಲ್ಪ ಥಿಕ್ಕಾಗಿದ್ದರೆ 4 ಟೈಮ್ ಕೂಡ ಮಾಡ್ಕೊಬೋದು. ಇದು ಸ್ವಲ್ಪ ಈ ಥ್ರೆಡ್ ಬಂದು ಸ್ವಲ್ಪ ಲೈಟಾಗಿದೆ, ಥಿಕ್ನೆಸ್ ಕಮ್ಮಿ ಈ ಥ್ರೆಡ್. ನೋಡಿ ಈ ರೀತಿ 5 ಟೈಮ್ಸ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ನೋಡಿ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಥ್ರೆಡ್ನ ಮೇಲೆ ಮಾಡಿ ಒಂದು ಪರ್ಲ್ನ ಹಾಕ್ಕೊಳ್ಳೋಣ. ಈ ಪರ್ಲ್ ಬೇಡ ಅಂದರೆ ನೀವಿಲ್ಲಿ ಗೋಲ್ಡ್ ಬೀಡ್ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ನಿಮ್ಮ ಸೀರೆಯಲ್ಲಿ ಯಾವ ರೀತಿ ಕಾಂಬಿನೇಷನ್ ಇದೆಯೋ ಆ ರೀತಿ ನೋಡಿಕೊಂಡು ನೀವಿಲ್ಲಿ ಬೀಡ್ಸ್ಗಳನ್ನ ಯೂಸ್ ಮಾಡ್ಕೊಬೋದು. ಅದೇ ರೀತಿ ಮಾಡಿಕೊಂಡು ಥ್ರೆಡ್ನ ಮೇಲೆ ಮಾಡಿ ನೀಡಿನ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಲಾಸ್ಟ್ ಟೈಮ್ ಮಾಡ್ಕೊಂಡಿರೋಂಥ ಕಂಬು ಗ್ಯಾಪಲ್ಲಿ ಈ ರೀತಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಇದು ಜಾಯಿಂಟ್ ರೀತಿ ಬರುತ್ತೆ ನಿಮಗೆ. ಒಂದು ಕಂಬದ ಪೆಟಲ್ಗೆ ಮತ್ತೊಂದು ಪೆಟಲ್ ರೀತಿ ಮಾಡ್ಕೋಬೇಕು. ಒಂದು ರೀತಿ ಜಾಯಿಂಟ್ ರೀತಿ ಮಾಡ್ಕೊತಾ ಹೋಗ್ಬೇಕಿದು. 5 ಟೈಮ್ಸ್ ಮಾಡ್ಕೊಳ್ಳಿ ಪ್ರತಿಯೊಂದಕ್ಕೂ. ತುಂಬ ಬೇಗ ಕೂಡ ಆಗಿಬಿಡುತ್ತೆ ಫ್ರೆಂಡ್ಸ್ ಈ ಡಿಸೈನು, ತುಂಬ ಟೈಮ್ ಏನು ತಗೊಳ್ಳಲ್ಲ ಇದಕ್ಕೆ. ನೋಡಿ ಈ ರೀತಿ 5 ಟೈಮ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಡಿಸೈನ್ ನಿಮಗೆ ಫಾರ್ಮ್ ಆಗುತ್ತೆ.
ನೋಡಿ ಇನ್ನೂ ಒನ್ ಟೈಮ್ ನಾವಿಲ್ಲಿ ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ಇನ್ನೂ ಒನ್ ಟೈಮ್ ಟೋಟಲ್ 5 ಪೆಟಲ್ಸ್, 5 to 6 ಪೆಟಲ್ಸ್ ಕೂಡ ನೀವು ಇಲ್ಲಿ ಮಾಡ್ಕೋಬೋದು. ಒಂದು ಚೈನು, ಒಂದು ಬೀಡ್ ಲಾಕ್ ಮತ್ತು ಒಂದು ಚೈನ್ ಈ ರೀತಿ ಮಾಡಿಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ರೀವಿಯಸ್ ಇರುತ್ತಲ್ಲ ಕಂಬಗಳು, ಲಾಸ್ಟ್ ಒಂದು ಕಂಬದ ಗ್ಯಾಪಲ್ಲಿ 5 ಡಬಲ್ ಕ್ರೋಶೆ ಕಂಬನ ಸೇಮ್ ವಿಡ್ತಲ್ಲಿ ತಗೋಬೇಕು. 5 ಟೈಮ್ಸ್ ಮಾಡ್ಕೋಬೇಕು. 5 ಪೆಟಲ್ಸು 5 ಟೈಮ್ಸ್. ನೋಡಿ ಈ ರೀತಿ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನೀಟಾಗಿ. ಈ ರೀತಿ ಒಂದ್ಸಲಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ನೀಟಾಗಿ ಕೂರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣಿಸುತ್ತೆ ನಿಮಗೆ. ಇದು ಥ್ರೆಡ್ಡನ್ನು ಲೈಟ್ ಕಲರ್ ಇರೋದ್ರಿಂದ ನಿಮ್ಗೆ ಅಷ್ಟಾಗಿ ಕಾಣಿಸ್ತಿಲ್ಲ. ಡಾರ್ಕ್ ಕಲರ್ ಇದ್ದರೆ ಥ್ರೆಡ್ಡು ತುಂಬ ನೀಟಾಗಿ ಫಿನಿಶಿಂಗ್ ಕೊಡುತ್ತೆ ಫ್ರೆಂಡ್ಸ್. ಈ ಡಿಸೈನು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಇಲ್ಲಿ ಲಾಕ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ 4 ಚೈನ್, ಒಂದು ಇದನ್ನು ಸ್ಕಿಪ್ ಮಾಡಿ ಈ 4 ಚೈನು ಸ್ಕಿಪ್ ಮಾಡಿ ನೋಡಿ ಇಲ್ಲಿಗೆ ಎರಡನೇ ಈ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ನಾವು ಇದನ್ನು ಲಾಕ್ ಮಾಡ್ಕೋಬೇಕು. ನೀವೇನಿವಾಗ 5 ಟೈಮ್ಸ್ ಪೆಟಲ್ಸ್ನ ಮಾಡ್ಕೊಂಡಿದ್ದೀರೋ ಅದನ್ನು ಈ ರೀತಿ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಮೇಲೆ ಸಿಂಗಲ್ ಲಾಕ್ನ ನೀವಿಲ್ಲಿ ಮಾಡ್ಕೋಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ ನಿಮಗೆ ಡಿಸೈನ್ ಬಂದು. 2 ಸ್ಕಿಪ್ ಮಾಡಿ ನೋಡಿ 4 ಚೈನ್ ಒಂದು ಸತಿ 2 ಸಲ ಸ್ಕಿಪ್ ಮಾಡಿ ಇಲ್ಲಿಗೆ 2 ಸತಿ ಆದಮೇಲೆ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಒಂದು ರೀತಿ ಯು ಟೈಪಲ್ಲಿ ನಿಮಗೆ ಡಿಸೈನ್ ನಿಮಗೆ ಕಾಣಿಸ್ಬೇಕು. ನೋಡಿ ಈ ರೀತಿ ಮಾಡಿಕೊಂಡು ಮತ್ತೆ ನೋಡಿ 4 ಚೈನ್ ಹಾಕ್ಕೊಡ್ರಿ. 4 ಚೈನ್ ಹಾಕಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆಗೆ ನೀವು ಈ 4 ಚೈನ್ ಏನು ತೊಗೊಂಡಿದ್ದೀರಾ ಅದನ್ನು ಲಾಕ್ ಮಾಡ್ಕೋಬೇಕು. ಮತ್ತೊಂದು ಸರಿ ಸಿಂಗಲ್ ಕ್ರೋಶೆ ಮತ್ತು 4 ಚೈನ್ನ ತಗೊಳ್ಳಿ. ಇದು ಕುಚ್ಚಿಗೆ ಫ್ರೆಂಡ್ಸ್. ಸೆಕೆಂಡ್ ಟೈಮ್ ಏನು ತಗೊತಾ ಇದ್ದೀವೋ ಅದು ಕುಚ್ಚಿಗೆ ಮತ್ತು 4 ಚೈನ್ ಆರ್ಚ್ ಗ್ಯಾಪ್ಗೆ ಆರ್ಚ್ ಮಾಡ್ಕೊತೀರಲ್ಲ ಆರ್ಚ್ ಗ್ಯಾಪ್ಗೆ ಒಂದು ಆರ್ಚ್ಗೂ ಮಧ್ಯೆ 4 ಚೈನ್ 3 ಟೈಮ್ಸ್ ಇರಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಮಾಡ್ಕೋಬೇಕು. ಇಲ್ಲಿ ನೋಡಿ ಈ ಗ್ಯಾಪ್ ನೋಡಿ ಈ ರೀತಿ ಕುತ್ಕೊಳ್ಳುತ್ತಲ್ವಾ, ಆ ರೀತಿ ನೋಡಿ ಈ ರೀತಿ ಕುತ್ಕೊಂಡ್ರೆ ಈ ಗ್ಯಾಪು ಎದಕ್ಕೆ ಹೋಗುತ್ತೆ ಈ ಆರ್ಚ್ಗೆ. ನೋಡಿ ಈ ಸೈಡ್ ಕಾಣಿಸ್ತಿದೆಯಲ್ವಾ, ಈ ರೀತಿ ಇದೇನಿದೆ ಸೆಂಟ್ರಲ್ಲಿ ಇದು ಕುಚ್ಚಿಗೆ ಬರುತ್ತೆ. ಈ ಸೈಡ್ ಆರ್ಚ್ ಗ್ಯಾಪ್ಗೆ ನಿಮ್ಗೆ ಹೋಗುತ್ತೆ ನೋಡಿ. ಮತ್ತೆ ಅದೇ ರೀತಿ 3 ಚೈನ್ಸ್ನ ತಗೊಂಡು ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೀವೇನು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀರಲ್ವ ಸೆಕೆಂಡ್ ಟೈಮ್ ಇಲ್ಲಿ ಆ ಗ್ಯಾಪಲ್ಲಿ ನೋಡಿ ಅದ್ರ ಗ್ಯಾಪಲ್ಲಿ ನೀಡಲ್ನ ಹಾಕಬೇಕು. ಹಾಕಿ ಅಲ್ಲಿಂದ ಥ್ರೆಡ್ನ ತಗೊಂಡು ಫಸ್ಟ್ ಒನ್ ಮಾತ್ರ ಈ ರೀತಿ ಮಾಡ್ಕೋಬೇಕು. 2ರಲ್ಲಿ 1 ಮತ್ತು 2ರಲ್ಲಿ 1 ಈ ರೀತಿ ಮಾಡಿಕೊಂಡು 1 ಚೈನ್ ಥ್ರೆಡ್ನ ಮೇಲೆ ಮಾಡಿ 1 ಬೀಡ್. ಏನಾದರೂ ಡೌಟ್ಸ್ ಇದ್ದರೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ನೋಡಿ 1 ಚೈನ್ ಆದಮೇಲೆ 1 ಬೀಡ್ ಮತ್ತು 1 ಚೈನ್ ನೀಡ್ಲು ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೋಡಿ ಫಸ್ಟ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿ 3 ಚೈನು ಮತ್ತು ಕಂಬ
ಆ ಎರಡರ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಎರಡರಲ್ಲಿ ಒಂದು ಈ ರೀತಿ 5 ಟೈಮ್ಸು 5 ಡಬಲ್ ಕ್ರೋಶೆ ಕಂಬನ ತಗೋಬೇಕು. ತುಂಬ ಕ್ವಿಕ್ಕಾಗಿ ಕೂಡ ಮಾಡ್ಕೊಬೋದು ಫ್ರೆಂಡ್ಸ್. ಈ ಡಿಸೈನ್ನ ಅರ್ಥ ಮಾಡಿಕೊಂಡ್ರೆ ಬೇಗ ಮಾಡ್ಕೊಂಡು ಹೋಗ್ಬೋದು. ತುಂಬ ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ನೋಡಿ 4 5 ನೀವು ಈ ಡಿಸೈನ್ಗೆ 7 ಎಳೆ ಕೂಡ ತಗೋಬೋದು ಥ್ರೆಡ್. ನೋಡಿ ಈ ರೀತಿ ಮಾಡಿಕೊಂಡು 5 ಟೈಮ್ಸ್ ಆದ ನಂತರ ಒಂದು ಚೈನ್ ಹಾಕ್ಕೋಬೇಕು ಮತ್ತು ಒಂದು ಬೀಡನ್ನ ಹಾಕ್ಕೋಬೇಕು. ನೋಡಿ ಒಂದು ಬೀಡನ್ನ ತಗೊಂಡು ಥ್ರೆಡ್ಡಿಗೆ ಸೇರಿಸ್ಕೊಂಡು ಬೀಡ್ ಲಾಕ್ ಮತ್ತು ಒಂದು ಚೈನ್ ಇದ್ರ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ನೀವೇನು 5 ಕಂಬಗಳನ್ನ ತೊಗೊಂಡಿದ್ದೀರೋ ಪ್ರೀವಿಯಸ್ಸಲ್ಲಿ ಆ ಲಾಸ್ಟ್ 1/5 ಕಂಬದ ಗ್ಯಾಪಲ್ಲಿ ನೀಡಲ್ನ ಹಾಕಿ ಈ ರೀತಿ ಡಬಲ್ ಕ್ರೋಶೆ ಕಂಬಗಳನ್ನ ತಗೋಬೇಕು. ಲಾಸ್ಟ್ 1 ಕಂಬಕ್ಕೆ ಈ ರೀತಿ 5 ಡಬಲ್ ಕ್ರೋಶೆ ಕಂಬನ ತಗೋಬೇಕು. ಒಂದು ರೀತಿ ಜಾಯಿಂಟ್ ರೀತಿ ಫಸ್ಟ್ ಒಂದು ಕ್ರಿಯೇಟ್ ಮಾಡ್ಕೊತೀವಿ. ಅದು ಚೈನ್ ರೀತಿ ಲಾಸ್ಟ್ ಒನ್ ಕಂಬಕ್ಕೆ ನಾವು ಈ ರೀತಿ ಪೆಟಲ್ನ ಕಂಟಿನ್ಯೂ ಮಾಡ್ಕೋಬೇಕು. 5 ಪೆಟಲ್ಸ್ನ ನಾವಿಲ್ಲಿ ಕಂಟಿನ್ಯೂ ಮಾಡ್ಕೊಬೇಕು. ಫೈವ್ ಟೈಮ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ತಿಕ್ಕಾಗಿದ್ದರೆ ಥ್ರೆಡ್ಡು 4 ಟೈಮ್ಸ್ ಕೂಡ ಮಾಡ್ಕೊಬೋದು. ನೋಡಿ ಈ ರೀತಿ ಮಾಡಿಕೊಂಡು ಫುಲ್ಲು 5 ಟೈಮ್ಸ್ ಈ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ 5 ಟೈಮ್ಸು. ನೋಡಿ ಫ್ರೆಂಡ್ಸ್ ಈ ರೀತಿ 5 ಟೈಮ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ನೋಡಿ ಒಂದು 4 ಚೈನ್ 2 4 ಚೈನ್ ಸ್ಕಿಪ್ ಮಾಡಿ ನೋಡಿ ಇಲ್ಲಿಗೆ ಸಿಂಗಲ್ ಕ್ರೋಶೆ ಮೇಲೆ ಇದನ್ನು ಲಾಕ್ ಮಾಡ್ಕೋಬೇಕು. ಈ ಆರ್ಚ್ನ 5 ಪೆಟಲ್ಸ್ ಆರ್ಚ್ನ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಲಾಕ್ ಮಾಡಿಕೊಂಡು 4 ಚೈನ್ಸ್ನ 3 ಟೈಮ್ಸ್ ಹಾಕ್ಕೋಬೇಕು. ನೋಡಿ 4 ಚೈನ್ಸ್ನ 1 ಟೈಮ್ ಲಾಕ್ ಮಾಡಿಕೊಂಡು ಮತ್ತೊಂದು ಟೈಮ್ ಇದು ಕುಚ್ಚಿಗೆ 1 ಟೈಮ್ ಇರೋದು ಆರ್ಚ್ ಬೇಸಲ್ಲಿ ನಿಮಗೆ ಕವರ್ ಆಗಿಬಿಡುತ್ತೆ. ಅದು ಸ್ಪೇಸ್ ಬೇಕಲ್ವ ಆರ್ಚ್ಗೆ. ಇದು ಕುಚ್ಚಿಗೆ ಫ್ರೆಂಡ್ಸ್. ಇದು ಏನಿದೆ ನೆಕ್ಸ್ಟ್ ಆರ್ಚ್ಗೆ ಸ್ಪೇಸ್ ಇಲ್ಲ. ನಾನಿಲ್ಲಿ 4 ಚೈನ್ ಹಾಕಿ ಹಾಗೆ ಎಂಡ್ ಮಾಡ್ಕೋಬೋದು. ಅಥವಾ ಇಲ್ಲಿಗೆ ಈ ರೀತಿ ಸಿಂಗಲ್ ಕ್ರೋಶನ ಹಾಕಿ 3 ಚೈನ್ಸ್ನ ಹಾಕಿ ಥ್ರೆಡ್ನ ಟೈಟ್ ಮಾಡಿ ಥ್ರೆಡ್ನ ಕಟ್ ಮಾಡಿಕೊಂಡು ಈ ರೀತಿ ಎಳ್ಕೊತೀನಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದ್ರಿಂದ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಡಿಸೈನ್ ಇರಲಿ ಅಂತ ಟ್ರಯಲ್ ಮಾಡಿದ್ದೀನಿ. ಈ ರೀತಿ ಹೊಸದಾಗಿ ಕಾಣಿಸುತ್ತೆ ಅಂತೇಳಿ. ನೋಡಿ ಫ್ರೆಂಡ್ಸ್ ಈ ರೀತಿ ನಿಮಗೆ ಡಿಸೈನ್ ಫಾರ್ಮ್ ಆಗುತ್ತೆ. ನಾನು ಇಲ್ಲಿ ಏನಿದೆ ಸ್ಪೇಸು ಇಲ್ಲಿ ನಾನು ಕುಚ್ಚು ಕಟ್ಟಿ ನಿಮಗೆ ಡಿಸೈನ್ನ ತೋರಿಸ್ತೀನಿ. ನೋಡ್ತಾ ಇರ್ಬೋದು ನೀವು ಡಿಸೈನ್ ಯಾವ ರೀತಿ ಫಾರ್ಮ್ ಆಗಿದೆ ಅಂತೇಳಿ. ಈ ಡಿಸೈನ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದಿರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಿದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋಗಳಿಗೆ ಹೆಲ್ಪ್ ಆಗುತ್ತೆ. ಈ ಡಿಸೈನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.